ರಾಜ್ಯ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ಫಾಸ್ಟ್ ಮೀಟ್ನಿಂದ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೂ ತೆರೆಮರೆಯಲ್ಲಿ ಗದ್ದುಗೆ ಗುದ್ದಾಟದ ಬೆಳವಣಿಗೆಗಳು ನಡೀತಾನೆ ಇವೆ. ಕರ್ನಾಟಕ ಸಿಎಂ ಪಟ್ಟದ ಪೈಪೋಟಿ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಚರ್ಚೆಯನ್ನ ನಡೆಸಿರುವುದು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆಶಿಯ ಕುತೂಹಲವನ್ನ ಹೆಚ್ಚು ಮಾಡಿದೆ. ದೆಹಲಿ ಅಂಗಳದಲ್ಲಿ ನಾಯಕತ್ವ ಬದಲಾವಣೆ ಲೆಕ್ಕಾಚಾರ. ಹೈಕಮಾಂಡ್ ತೀರ್ಮಾನ ನಿಗೂಢ, ಡಿಕೆಶಿಗೆ ಹೆಚ್ಚಿದ ಕಾತುರ. ರಾಜಕೀಯದಲ್ಲಿ ಅಧಿಕಾರ ಯಾರಿಗ್ ಬೇಡ ಹೇಳಿ? ಪ್ರತಿಯೊಬ್ಬರೂ ಒಂದು ಹಂತದಲ್ಲಿ ದೊಡ್ಡ ಹುದ್ದೆ ಮೇಲೆ ಕಣ್ಣಿಟ್ಟಿರ್ತಾರೆ. ಅಂಥದ್ರಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರೋದು ತಪ್ಪಲ್ಲ. ಆದರೆ ಆ ಪಟ್ಟದಲ್ಲಿ ಕೂತಿರೋದು ಸಿದ್ದರಾಮಯ್ಯ. ಹೀಗಾಗಿ ಡಿಕೆ ಶಿವಕುಮಾರ್ಗೆ ಪಟ್ಟ ಕಟ್ಟೋದಾ ಅಥವಾ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸೋದಾ ಎಂಬ ಗೊಂದಲ ಕಾಂಗ್ರೆಸ್ ಹೈ ನಾಯಕರಲ್ಲಿದೆ. ಸದ್ಯಕ್ಕೆ ಕರ್ನಾಟಕದ ಕುರ್ಚಿ ಕಿತ್ತಾಟ ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಇತ್ತ ತೆರೆಮರೆಯಲ್ಲಿ ಗದ್ದುಗೆ ಗುದ್ದಾಟದ ಬೆಳವಣಿಗೆಗಳು ಕನಕಾಧಿಪತಿಯ ಕುತೂಹಲವನ್ನ ಹೆಚ್ಚು ಮಾಡಿದೆ. ನವೆಂಬರ್ ಕ್ರಾಂತಿಗೀತೆಯೊಂದಿಗೆ ಶುರುವಾದ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ಫಾಸ್ಟ್ ಮಾತುಕತೆ ಮೂಲಕ ಗೊಂದಲಕ್ಕೆ ಜೋಡೆತ್ತು ಬ್ರೇಕ್ ಹಾಕಿವೆ. ಹೈಕಮಾಂಡ್ ಸೂಚನೆಯಂತೆ ಬ್ರೇಕ್ಫಾಸ್ಟ್ ನಡೆಸಿ ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ಎಂದು ಸಿಎಂ ಡಿಸಿಎಂ ಇಬ್ಬರೂ ಸಂದೇಶ ರವಾನಿಸಿದ್ರು. ಆದರೂ ತೆರೆಮರೆಯಲ್ಲಿ ಗದ್ದುಗೆ ಗುದ್ದಾಟದ ಬೆಳವಣಿಗೆಗಳು ನಡೆಯುತ್ತಲೇ ಇವೆ. ಮೊನ್ನೆ ಮಂಗಳೂರಿನಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಸಿಎಂ ಫುಲ್ ಹ್ಯಾಪಿಯಾಗಿ ಇದ್ದದ್ದು, ಸಚಿವರ ಜೊತೆ ವೇಣುಗೋಪಾಲ್ ಲಂಚ್ ಮೀಟ್ ಮಾಡಿದ್ದು ಡಿಸಿಎಂ ಡಿಕೆಶಿಗೆ ಕುತೂಹಲ ಹೆಚ್ಚಿಸಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿ ಡಿಕೆಶಿ ಮಾತುಕತೆ. ಕರ್ನಾಟಕ ಸಿಎಂ ಪಟ್ಟದ ಪೈಪೋಟಿ ಬಗ್ಗೆ ಹೈಕಮಾಂಡ್ ಅಂಗಳದಲ್ಲಿ ಮತ್ತೆ ಬಿಸಿ ಬಿಸಿ ಚರ್ಚೆ ನಡೆದಿದೆ. ಸೋನಿಯಾ ಗಾಂಧಿ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಚರ್ಚೆ ನಡೆಸಿದ್ರು. ದೆಹಲಿಯಲ್ಲಿ ಹೈ ನಾಯಕರ ಸಭೆ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ನಿನ್ನೆ ಬೆಂಗಳೂರಿಗೆ ಬಂದಿದ್ದ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. ಬ್ರೇಕ್ಫಾಸ್ಟ್ ಮೂಲಕ ವರಿಷ್ಠರ ಆದೇಶ ಪಾಲಿಸಿಯಾಗಿದ್ದು ಸಿಎಂ ಬದಲಾವಣೆ ವಿಚಾರದಲ್ಲಿ ಗೊಂದಲ ಬಗೆಹರಿದಿದೆ. ಹೀಗಾಗಿ ಸಿಎಂ ಕುರ್ಚಿ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಏನು? ರಾಜ್ಯದಲ್ಲಿನ ಬೆಳವಣಿಗೆಗಳ ಬಗ್ಗೆ ದೆಹಲಿಯಲ್ಲಿ ಚರ್ಚೆ ಆಗಿದ್ಯಾ? ಗೊಂದಲ ನಿವಾರಣೆಗೆ ಕಾಂಗ್ರೆಸ್ ವರಿಷ್ಠರ ಸೂತ್ರ ಏನು? ನನ್ನ ವಿಚಾರದಲ್ಲಿ ದೆಹಲಿ ದೊರೆಗಳ ಅಭಿಪ್ರಾಯ ಏನು ಎಂದು ಮಲ್ಲಿಕಾರ್ಜುನ್ ಖರ್ಗೆ ಬಳಿ ದೆಹಲಿ ಅಂಗಳದಲ್ಲಿನ ಅಪ್ಡೇಟ್ ಬಗ್ಗೆ ವಿಚಾರಿಸಿದ್ದಾರೆ. ಈ ವೇಳೆ ಅಧಿವೇಶನದ ಕಡೆ ಗಮನ ನೀಡಿ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ತಮ್ಮ ಅಭಿಪ್ರಾಯ ತಿಳಿಸುತ್ತೆ ಅಂತ ಡಿಕೆಶಿಗೆ ಖರ್ಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ಬಿಟ್ಟೇನೆಂದರೂ ಬಿಡದಿ ಮಾಯೆ ಎಂಬಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಸದ್ಯಕ್ಕೆ ಬಗೆಹರಿಯಲ್ವಾ ಎಂಬ ಪ್ರಶ್ನೆಯನ್ನ ಮೂಡಿಸಿದೆ. ಇನ್ನು ನಾಯಕತ್ವ ವಿಚಾರದಲ್ಲಿ ವರಿಷ್ಠರ ತೀರ್ಮಾನ ನಿಗೂಢವಾಗಿರೋದು ಡಿಕೆಶಿಗೆ ಕಾತುರವನ್ನ ಹೆಚ್ಚಿಸಿದೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.